ಓಂ ನಮೋ ಶಿವಾಯ. ಶಿವತಂದೆಗೆ ನನ್ನ ನಮಸ್ಕಾರಗಳು. ಬಸವ ಟಿವಿಯ ಬಂಧು ಮಿತ್ರರಿಗೂ ನನ್ನ ಸಹೋದರ ಸಹೋದರಿಯರಿಗೂ ನಮಸ್ಕಾರಗಳು. ಹಿಂದೆ ನಾವು ಕೇಳಿದ್ವಿ, ಪರಮಾತ್ಮ ಒಬ್ಬರೇ ನಿರಾಕಾರ, ಅವನು ಎಲ್ಲ ಗುಣ ಶಕ್ತಿಗಳ ಸಾಗರ. ಅವರನ್ನು ನೆನಪು ಮಾಡ್ತಕ್ಕಂಥ ಅಗತ್ಯ ಏನು, ಪರಮಾತ್ಮನನ್ನು ತಿಳ್ಕೊಳ್ತಕ್ಕಂಥ ಅಗತ್ಯ ಏನು ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಮತ್ತೆ ಪರಮಾತ್ಮ ಶಿವ ಒಬ್ಬರೇ ಅನ್ನೋದು ಇಡೀ ಜಗತ್ತು ನಂಬ್ತಾ ಇದೆ. ಆದರೆ ಪರಮಾತ್ಮ ಅಂದ್ರೇನೆ ವಿಶ್ವಮಾನ್ಯ, ಜಗತ್ತು ಒಪ್ಪಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿ ಪಂಥದವರು ಒಪ್ಪಬೇಕು, ಅವರನ್ನ ಭಗವಂತ ಅಂತ ಹೇಳಲಾಗುತ್ತೆ. ಶಿವನನ್ನ ಬರೀ ಭಾರತದಷ್ಟೇ ಅಲ್ಲ, ಎಲ್ಲ ಮತೀಯರು, ಎಲ್ಲ ಧರ್ಮದವರು ರಾಮೇಶ್ವರದಲ್ಲಿ ರಾಮ ದೇವಾನು ದೇವತೆಗಳು ಶಿವನ ಆರಾಧನೆ ಮಾಡಿದ್ದಾರೆ ಅನ್ನೋದು ಪ್ರೂಫ್ ಇದೆ. ರಾಮೇಶ್ವರದಲ್ಲಿ ರಾಮ, ಗೋಪೇಶ್ವರದಲ್ಲಿ ಕೃಷ್ಣ, ಸೋಮನಾಥದಲ್ಲಿ ವಿಷ್ಣು, ಅಮರನಾಥದಲ್ಲಿ ಶಂಕರ ಕುಳಿತು ಶಿವನನ್ನ ಆರಾಧನೆ ಮಾಡೋದು. ಶಿವಲಿಂಗ ಜ್ಯೋತಿರ್ಲಿಂಗ ಮುಂದಿದೆ, ತಪಸ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇಬ್ರಾಹಿಂ, ಬುದ್ಧ, ಕ್ರೈಸ್ಟ್, ಶಂಕರಾಚಾರ್ಯ ಎಲ್ಲರೂ ನಿರಾಕಾರ ಪರಂಜ್ಯೋತಿ ಭಗವಂತನೇ ದೇವರು ಅನ್ನೋ ಮಾತನ್ನ ಕ್ಲಿಯರ್ ಸ್ಪಷ್ಟ ಮಾಡಿದ್ದಾರೆ. ಕ್ರೈಸ್ಟ್ ಗಾಡ್ ಈಸ್ ಲೈಟ್, ಐ ಆಮ್ ಸನ್ ಆಫ್ ಗಾಡ್ ಅಂದ್ರು. ನಾನು ಪರಮಾತ್ಮನ ಪುತ್ರ, ನಾನೇ ದೇವರು ಅಂತ ಹೇಳಿಲ್ಲ. ಜನ ಆಮೇಲೆ ಏನ್ ಮಾಡ್ಬಿಟ್ರು, ಅವರನ್ನೇ ಎಲ್ಲ ಅಂದ್ಕೊಂಡ್ಬಿಟ್ರು. ಬುದ್ಧ ಸಾಯ ಲೈಟ್ ಇನ್ ಗಯಾ, ಪ್ರಕಾಶವನ್ನು ನೋಡಿದ್ರು. ಮೊಹಮ್ಮದ್ ಅಲ್ಲಾ ಖುದಾ ನೂರ್ ಅಂದ್ರೆ ಲೈಟ್ ಅಂತ, ಪರಂಜ್ಯೋತಿ. ಸೊ ಜ್ಯೋತಿ ರೂಪ ಪರಮಾತ್ಮ ಅನ್ನೋದನ್ನ ಮಹಾವೀರನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಮತ್ತೆ ನಾವು ಎಲ್ಲಾ ಪೂಜೆಗಳಲ್ಲಿ ಫಸ್ಟ್ ಜ್ಯೋತಿ ಪೂಜೆ ಮಾಡ್ತೀವಿ, ದೀಪ ಬೆಳಗಿಸಿ. ಅಂದ್ರೆ ಅವನಿಗೆ ಯಾವಾಗ್ಲೂ ಪ್ರಥಮ ಸ್ಥಾನ ನಾವೆಲ್ಲರೂ ಕೊಟ್ಟಿದ್ದೀವಿ. ಭಕ್ತಿಯಲ್ಲಿ ಮಾಡೋ ಎಲ್ಲ ಸಂಪ್ರದಾಯಗಳಲ್ಲಿ ಭಗವಂತ ಜ್ಯೋತಿ ರೂಪ ಅಂತಕ್ಕಂಥ ಮಾನ್ಯತೆ ತಿಳಿದೇ ಎಲ್ಲ ಮಾಡ್ಕೊಂಡೇ ಬಂದಿದ್ದಾರೆ. ಬಟ್ ನೇರವಾಗಿ ಆ ಪರಂಜ್ಯೋತಿಯ ಜೊತೆ ಸಂಬಂಧ ಜೋಡಿಸ್ತಕ್ಕಂಥ ಮಾತು ಅದು ಹೇಗೋ ಸ್ವಲ್ಪ ಕಟ್ಟಾಗ್ತಿದೆ. ಏನಕ್ಕೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬುದ್ಧಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಸರ್ವಮಾನ್ಯ ಪರಮಾತ್ಮ ತಂದೆ ಶಿವ ಅಂದಾಗ ಜಗತ್ತೆಲ್ಲರೂ ಆ ಪರಂಜ್ಯೋತಿಯನ್ನ ನೆನಪು ಮಾಡ್ತಿದ್ದಾರೆ. ಬಟ್ ಆದ್ರೆ ಶಿವಭಕ್ತರಿಗೆ ಬಹಳ ಖುಷಿ ಆಗ್ಬೇಕು, ನಾವು ಡೈರೆಕ್ಟ್ ಶಿವನನ್ನ ಕುರಿತು ಎಲ್ಲ ಪೂಜೆ ಮಾಡ್ತಾ ಅವನ ಆರಾಧನೆ ಮಾಡ್ತಿದೀವಿ, ಅವನ ಭಕ್ತಿ ಮಾಡ್ತಿದೀವಿ. ಆದ್ರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕನೆಕ್ಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ನೋದನ್ನ ಸಿದ್ದರಾಮೇಶ್ವರ ಏನ್ ಹೇಳ್ತಾರೆ, ಅರಿವಿಗೋಸ್ಕರ ಕುರುಹ ಕೊಟ್ಟರೆ ಕುರುಹನ್ನೇ ನಂಬಿದ ಕುರಿಗಳ ನೋಡಿರೋ. ಅಲ್ಲಮ ಪ್ರಭು ಅದನ್ನ ಇನ್ನೊಂದು ರೂಪದಲ್ಲಿ ಹೇಳ್ತಾರೆ, ಎಲ್ಲ ಸಾಕಾರದ ನಿಲುವಿನಿಂದ ದೂರ ಆ ಒಂದು ನಿರಂಜನ ಪರಂಜ್ಯೋತಿಯನ್ನ ನೋಡಿ ಅಂತಕ್ಕಂಥ ಮಾತು. ಇದರಲ್ಲೇ ಇರ್ತಕ್ಕಂತಹ ಮನುಜರ ನೋಡಿರೋ ಗುಹೇಶ್ವರ ಅಂತಕ್ಕಂಥ ಮಾತನ್ನು ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸೊ ಅದರಿಂದ ನಾವು ಈಗ ಮನೆಯಲ್ಲಿ ತಂದೆ ಇದೆ, ತಂದೆ ಫೋಟೋ ಇದೆ, ತಂದೆ ಇದ್ರೆ ತಂದೆ ಹತ್ರ ಮಾತಾಡ್ತೀವಲ್ಲ, ಬರೀ ಫೋಟೋ, ಇವ್ರನ್ನ ನೆಗ್ಲೆಕ್ಟ್ ಮಾಡಲ್ಲಲ್ಲ. ಹಂಗೆ ಕುರುಹನ್ನ ಕೊಟ್ರು, ಆ ಅರಿವು ಆ ಜ್ಯೋತಿಯ ಕಡೆ ಹೋಗ್ರಿ ಅಂತ ನಾವು ಅಲ್ಲಿ ಬುದ್ಧಿಯನ್ನು ಇಡಬೇಕಾಗಿದೆ. ಅವನನ್ನ ಸರಿಯಾಗಿ ಇವತ್ತು ನೆನಪು ಮಾಡೋಣ, ಅರ್ಥ ಮಾಡ್ಕೊಂಡು ಅವನ ಗುಣಗಳೇನು, ಅವನ ಜೊತೆಯ ಸಂಬಂಧ ಏನು, ಮತ್ತೆ ಅವ್ರು ಎಲ್ಲಿ ಇದ್ದಾರೆ, ಅವ್ರ ಜೊತೆ ನಾನು ಹೋಗಿ ಮಾತಾಡ್ಬೇಕಂದ್ರೆ ಅವರ ಫೋನ್ ನಂಬರ್ ಏನು ಮಾತಾಡಕ್ಕೆ, ಇಡೀ ದಿನದಲ್ಲಿ ನಾನು ಎಲ್ಲಿದ್ರೆ, ಯಾವಾಗ ಯಾವ ಪರಿಸ್ಥಿತಿಯಲ್ಲಿದ್ರೆ 1 ಸೆಕೆಂಡ್ ಅವ್ರ ಹತ್ರ ಮಾತಾಡೋದು ಹೆಂಗೆ, ಅವರನ್ನು ನೋಡೋದು ಹೆಂಗೆ ಅಂತ ಇವತ್ತು ತಿಳ್ಕೊಳ್ಳೋಣ. ತಂದೆ ಪರಮಾತ್ಮನ ಸಂಘ ಸಂಬಂಧ ನನಗೆ ಅವನ ಎಲ್ಲ ಗುಣ ಶಕ್ತಿಗಳನ್ನ ತಗೊಂಡು ಬರುತ್ತೆ. ಹೆಂಗೆ ಒಂದು ಮಗು, ಬಡಗಿಯ ಮಗು ಅಂದ್ರೆ ಕಾರ್ಪೆಂಟರ್ ಮಗು ಆದ್ರೆ
ಅಪ್ಪ ಕೆತ್ತದ್ ನೋಡಿ ಅವನು ಒಂದು ಸಣ್ಣ ಉಳಿ ತಗೊಂಡು ಕೂತ್ಕೊಂಡು ಕೆತ್ತಕ್ಕೆ ಶುರು ಮಾಡ್ತಾನೆ. ನೋಡ್ಕೊಂಡ ಗುಣಗಳು ಬಂದ್ಬಿಡುತ್ತೆ. ಹಂಗೆ ನಾವು ಶಿವನ ಮಕ್ಕಳು ಅಂತಂದಾಗ ಶಿವನ ಎಲ್ಲ ಗುಣಗಳು, ಅವನು ಶಾಂತಿ ಸಾಗರ, ಜ್ಞಾನ ಸಾಗರ, ಪ್ರೇಮ ಸಾಗರ, ಪವಿತ್ರ ಸಾಗರ, ಆನಂದ ಸಾಗರ, ಸತ್ಯತೆಯ ಸಾಗರ, ಪರಮ ಪವಿತ್ರ, ಎವರ್ ಪ್ಯೂರ್ ಅಂಡ್ ಸರ್ವಶಕ್ತಿವಂತ, ಸರ್ವ ಸಿದ್ಧಿಗಳ ದಾತ, ವರದಾತ, ದಯಾಸಾಗರ, ಕರುಣಾಸಾಗರ. ಅವನ ಇಷ್ಟೆಲ್ಲ ಗುಣಗಳು, ತ್ರಿಮೂರ್ತಿಗಳ ರಚಯಿತ, ದಿವ್ಯ ದೃಷ್ಟಿ ವಿಧಾತ, ದಿವ್ಯ ಬುದ್ಧಿ ವಿಧಾತ ನಮ್ಮ ತಂದೆ. ಇಂತಹ ಹೈಯೆಸ್ಟ್ ತಂದೆ ನನ್ನ ನಿಜ ತಂದೆ ತಾಯಿ. ನಮಗೆ ಎಷ್ಟು ಆ ಒಂದು ಖುಷಿ ಇರಬೇಕು, ನಾನು ಯಾರ ಮಗು, ನಾನು ಯಾರು. ಯಾರಿಗಾದ್ರೂ ಸಾವುಕಾರ ಮಕ್ಕಳು, ರಾಜನ ಮಕ್ಕಳಾದ್ರೆ ಆ ನಶೆ ಆ ಮುಖದಲ್ಲಿ ಕಾಣ್ತಾ ಇರುತ್ತೆ. ಇವತ್ತು ಶಿವನನ್ನು ಪೂಜೆ ಮಾಡಿದ್ರು ಮುಖದಲ್ಲಿ ಅಶಾಂತಿ, ದುಃಖ ಪರಿಸ್ಥಿತಿಗಳು ಬಂದಾಗ ಅದು ಎತ್ತಿ ಕಾಣುತ್ತೆ ಚಿಂತೆ ಎಲ್ಲ. ಯಾಕೆ? ಇಡ್ ದೊಡ್ಡ ತಂದೆ ಇದ್ಕೊಂಡು ನಮಗೆ ಚಿಂತೆ ಯಾಕೆ? ದುಗುಡ ದುಃಖಗಳೇಕೆ? ಕೇಳ್ಕೊಳ್ಬೇಕು. ಅಂದ್ರೆ ಅವರ ಸಂಘ, ಅವರ ಛತ್ರಛಾಯೆ ಎಲ್ಲೋ ಮಿಸ್ ಆಗ್ತಿದೆಯಲ್ವಾ? ಆ ಪ್ರಭಾವದಿಂದ ದೂರ ಆಗಿದೀವಲ್ಲ, ಅದಕ್ಕೆ ಹಂಗಾಗ್ತಿದೆಯಲ್ಲ. ಅಂದಾಗ ಅವನ ಸಂಬಂಧ ನಮಗೆ ಬಹಳ ಅಗತ್ಯ ಇದೆ. ಇದು ಬಹಳ ಅವಶ್ಯಕ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ನಾನು ಶಿವ ಯೋಗ ಅವನ ಜೊತೆ ಸಂಬಂಧ ಜೋಡಿಸ್ತೀನಿ, ಆ ಎಲ್ಲ ಗುಣಗಳು ನನ್ನಲ್ಲಿ ತಾನೇ ತಾನಾಗಿಯೇ ಬರ್ತಾ ಹೋಗುತ್ತೆ. ಇದು ಹೆಂಗೆ ಅಂದ್ರೆ, ಸ್ವಿಚ್ ಆನ್ ಮಾಡಿದ್ರೆ ಹೆಂಗ್ ಬೆಳಕು ಬಂದ್ರೆ ಕತ್ಲೆ ಹೋಗ್ಬಿಡುತ್ತೋ ಹಂಗೆ ತಂದೆಯ ಸಂಬಂಧ, ಕನೆಕ್ಷನ್. ಯೋಗ ಮೀನ್ಸ್ ಕನೆಕ್ಷನ್. ಸಂಬಂಧದ ಆಧಾರದ ಮೇಲೆ ಕನೆಕ್ಷನ್ ಯಾವಾಗ ಆಗುತ್ತೆ, ಆ ಲೈಟ್ ಮೈಟ್ ನನ್ನ ಜೀವನದಲ್ಲಿ ಕೆಟ್ಟ ಗುಣಗಳ, ಅವಗುಣಗಳ ಅಂಧಕಾರವನ್ನ, ದುಃಖ, ಶಾಂತಿಯ, ವಿಸ್ಮೃತಿಯ ಅಂಧಕಾರವನ್ನ ಸದಾ ಕಾಲಕ್ಕೆ ದೂರ ಮಾಡುತ್ತೆ. ಇದು ಪ್ರೂಫು, ನಾನು ಯಥಾರ್ಥವಾಗಿ ಶಿವನನ್ನ ನೆನಪು ಮಾಡ್ತಾ ಇದ್ದೀನಿ. ಅವನ ಪರಿಚಯ ನನಗಿದೆ. ಅಂಡ್ 1 ಸೆಕೆಂಡಿನ ಯೋಗ, ಶಿವಯೋಗ 36 ಗಂಟೆಗಳಲ್ಲಿ ಬರ್ತಕ್ಕಂಥ ಅಕಾಲ ಮರಣವನ್ನ ದೂರ ಮಾಡುತ್ತೆ. ಏಕೆಂದ್ರೆ ಅವನು ಮಹಾಕಾಲ ಮೃತ್ಯುಂಜಯ ಅಂತ ನಾವು ವರ್ಣನೆ ಮಾಡ್ತೀವಿ. ಕಾಲಾತೀತನಾಗಿರ್ತಕ್ಕಂಥ ಮಹಾಕಾಲನ ನೆನಪು ನನ್ನ ಆಯುಷ್, ಆರೋಗ್ಯ ಅಷ್ಟೇ ಅಲ್ಲ, ನನ್ನ ಅಕಾಲ ಮೃತ್ಯುವಿನಂಥ ಪರಿಸ್ಥಿತಿಗಳನ್ನ, ಗಂಡಾಂತರಗಳನ್ನ ಸಮಾಪ್ತಿ ಮಾಡಿಬಿಡುತ್ತೆ. ಬಟ್ ಆ ಸಂಬಂಧ, ಕನೆಕ್ಷನ್ ಸರಿಯಾಗಿರ್ಬೇಕು. ಮತ್ತೆ ನನಗೆ ನಿರಂತರವಾಗಿ ತಂದೆಯ ನೆನಪಿರ್ಬೇಕಂದ್ರೆ ಅದರ ಆಧಾರ ಏನು? ಸಂಬಂಧ. ಈಗ ನಮಗಿಡೀ ದಿನ ಈ ಶರೀರದ ಸಂಬಂಧಗಳೇ ಯಾಕೆ ನೆನಪು ಬರ್ತಿದೆ? ನಾವು ಸಂಬಂಧ ಜೋಡಿಸ್ಬಿಟ್ಟಿದೀವಿ. ತಗೊಳ್ಳೋದು ಕೊಡೋದು ಎಲ್ಲ ಕಾಣ್ತಿದೆಯಲ್ಲ. ಬಟ್ ಈ ಸಂಬಂಧ ನಮಗೆ ನಾವು ಕಾಣ್ತಿಲ್ಲ, ನಮಗೆ ನಮ್ಮ ತಂದೆನೂ ಕಾಣ್ತಿಲ್ಲ. ಹಂಗಾಗ್ಬಿಟ್ಟಿದೆ. ಈಗ ನಮಗೆ ನಮ್ಮ ಜೊತೆ ಕನೆಕ್ಷನ್ ಕಟ್ಟಾಗ್ಬಿಡ್ತು, ಸೊ ತಂದೆ ಜೊತೆ ಕನೆಕ್ಷನ್ನು ಕಟ್ಟಾಯ್ತು. ನಾವು ಇಡೀ ದಿನದಲ್ಲಿ ಎಷ್ಟೊತ್ತು ನಾವು ನಮ್ಮ ಜೊತೆ ಮಾತಾಡ್ತಿದೀವಿ? ನಮ್ಮ ಜೊತೆ ನಮ್ಮ ಸಂಬಂಧ ಜೋಡಿಸಿ ನಮ್ಮ ಕರೆಕ್ಷನ್ ಎಷ್ಟು ಟೈಮ್ ಮಾಡ್ಕೋತಿದೀವಿ? ಈ ಕರ್ಮಕ್ಷೇತ್ರದಲ್ಲಿ ನಾನು ಕೊಡೋ ತಗೊಳ್ಳೋದ ವ್ಯವಹಾರ ಯಥಾರ್ಥ ಸರಿ ಇದೆಯಾ ಇಲ್ವಾ? ಎಷ್ಟೊತ್ತು ನಾನು ಮಾತಾಡ್ತಿದ್ದೀನಿ, ನೋಡ್ಕೋತಿದ್ದೀನಿ. ನಮ್ಮ ಜೊತೆ ನಮ್ಮ ಕನೆಕ್ಷನ್ ಕಟ್ಟಾಗ್ಬಿಡ್ತು, ತಂದೆ ಜೊತೆನೂ ಕಟ್ಟಾಗ್ಬಿಡ್ತು. ಸೊ ನಾನು ಆತ್ಮ ಬೆಳಗ್ಗೆದ್ರೆ ಖಾಲಿ, ಗುಣಶಕ್ತಿಗಳಿಂದ ಖಾಲಿ ಇದ್ದೀನಿ, ಜೀವನ ಟೊಳ್ಳಾಗ್ಬಿಡ್ತು. ಪೂಜೆ ಪುನಸ್ಕಾರಗಳನ್ನು ಡಂಬಾಚಾರವಾಗಿ ಏನೆಲ್ಲ ನಾವು ಮಾಡ್ತೀವಿ. ಬಟ್ ನಿಜ ಪೂಜೆಯ ಕಡೆ ಯಾವುದನ್ನ ಅಕ್ಕಮಹಾದೇವಿ ತುಂಬ ಒತ್ತಿ ಹೇಳಿದ್ರು ಅದನ್ನ ಮರೆತು ಬಿಟ್ವಿ. ಸಾಂಪ್ರದಾಯಿಕವಾಗಿ ಮಾಡೋದು ಮಾಡಿ, ಬಟ್ ಒಳಗಿನ ಪೂಜೆ. ಯಾಕೆ? ಭಕ್ತಿ ಅರ್ಥಾತ್ ಪರಮಾತ್ಮ ಪ್ರೇಮ. ಭಕ್ತಿ ಅರ್ಥಾತ್ ಶಿವ ಸಮರ್ಪಣೆ, ಶಿವನಿಗೆ ಅರ್ಪಣೆ, ಶಿವಾರ್ಪಿತ ನಾಗ್ತಕ್ಕಂಥದ್ದು, ಶರಣನಾಗ್ತಕ್ಕಂಥದ್ದು, ಶರಣ ಹೋಗ್ತಕ್ಕಂಥದ್ದು ಭಕ್ತಿಯ ಅರ್ಥ. ಆ ಅರ್ಥ ಸ್ವರೂಪದಲ್ಲಿರ್ಲಿಕ್ಕೆ ನಾನು ನನ್ನನ್ನು ಮರೆತಾಗ ನಾನೇನು ಒಳಗಿನ ಪೂಜೆ ನಡಿಬೇಕೋ
ನಿನಗೆ ಇಲ್ಲಿನ ಪುಷ್ಪ ಗಂಧ ಅರ್ಚನೆಗಳು ಸಲ್ಲದಯ್ಯ, ನಿನಗೆ ನನ್ನ ಮಹಿಮೆಯೇ ಪುಷ್ಪ, ನನ್ನ ಶುಭ ಭಾವನೆಯೇ ನಿನಗೆ ಧೂಪ. ನಾನು ನಿರಂತರ ಜ್ಯೋತಿ ರೂಪನಾಗಿ ನಿನ್ನ ಮುಂದೆ ಬೆಳಗುತ್ತೀನಿ. ಎಲ್ಲ ಸಂಬಂಧಗಳಲ್ಲಿ ನೆನಪು ಮಾಡ್ತಾ ಅದೇ ನಿನಗೆ ನನ್ನ ದೀಪ ಬೆಳಗಿಸ್ತಕ್ಕಂಥ, ಸದಾಕಾಲ ಅಖಂಡ ಜ್ಯೋತಿ ಬೆಳಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ನಾನು ಅನ್ನೋದನ್ನ ಅನೇಕ ಶರಣರು ಹೇಳಿದ್ರು. ನಾವು ಸ್ಥೂಲವಾಗಿ ಮಾಡಿ ಕೆಲಸ ಮುಗೀತು ಅಂದ್ಕೋತೀವಿ. ಈಗಿನವರೆಲ್ಲ ಮಕ್ಕಳು ಅದೂ ಇಲ್ಲ, ಹಂಗಾಗ್ಬಿಟ್ಟಿದ್ದಾರೆ. ಯಾವ ಕಾರಣ? ಆ ಮೌಲ್ಯ, ವ್ಯಾಲ್ಯೂಸ್ ಹೋಯ್ತು, ಜೀವನಕ್ಕೆ ಒಂದು ವ್ಯಾಲ್ಯೂ ಇಲ್ದಂಗೆ ಆಗ್ಬಿಡ್ತು. ಅದರಿಂದ ನಾವು ಮಾಡುವಾಗ ನಮ್ಮ ಇಡೀ ಗಮನ ತನ್ನ ಆತ್ಮ ಬಿಂದು ಜ್ಯೋತಿ ಸ್ವರೂಪನಾಗಿ ತನ್ನ ತಂದೆ ಪರಂಜ್ಯೋತಿಯ ಕಡೆ, ಅವನ ಸ್ವರೂಪವನ್ನ, ಸತ್ಚಿತ್ ಆನಂದ ಸಾಗರನ ದಿವ್ಯ ಪ್ರಕಾಶಮಯ ತೇಜೋಮಯ ರೂಪವನ್ನ ನೋಡ್ತಾ, ಅವನ ಗುಣ ಮಹಿಮೆಯನ್ನ ಮಾಡ್ತಾ, ಆ ಒಂದೊಂದು ಗುಣ ಸ್ವರೂಪನಾಗೋದು ನಿಜವಾದ ಪೂಜೆ. ಅವನ ಗುಣಗಳ ಸ್ವರೂಪ ಆಗೋದು, ಅದರ ಅನುಸಾರವಾಗಿ ಕರ್ಮ ವ್ಯವಹಾರಗಳನ್ನು ಮಾಡೋದು, ಆ ಗುಣಗಳನ್ನ ಅನುಷ್ಠಾನದಲ್ಲಿ ತರೋದು ನಿಜವಾದಂತಹ ಸಮರ್ಪಣೆ. ಅವನಿಗೆ ಆ ಸಮರ್ಪಣೆ ಬೇಕು. ಆಗ್ಲೇನೆ ಲಿಂಗ ಮೆಚ್ಚಿ ಅಹುದೆನ್ನುತ್ತೆ, ನಮ್ಮನ್ನು ಮೆಚ್ಕೊಳ್ಳುತ್ತೆ ನಮ್ಮ ತಂದೆ. ಸೊ ಆ ಸ್ವರೂಪ ನಮ್ಮ ಜೀವನದಲ್ಲಿ ಯಾವಾಗ ಬರುತ್ತೆ ಅಂದರೆ, ಅವ್ರ ನೆನಪು ಹಂಗೆ ಯಾವಾಗ ಬರುತ್ತೆ ಅಂದರೆ, ಅವ್ರ ಜೊತೆ ಏನು ಸಂಬಂಧ ಬರೀ ಬಾಯಿ ಮಾತಲ್ಲಿಗಿದೆ. ಈಗ ನೀನೇ ತಂದೆ ತಾಯಿ ಶಿಕ್ಷಕ ಬಂಧು ಬಳಗ ಸದ್ಗುರು, ನೀನೇ ಸಕನಯ್ಯ, ನೀನೇ ಸರ್ವಸ್ವ ಅಂತ ಏನು ಹೇಳ್ತೀವಲ್ಲ, ಬಾಯಿ ಮಾತಿಗೆ ಹೇಳ್ತೀವಿ. ಇಲ್ಲಿನವ್ರನ್ನೆಲ್ಲ ನಾವು ನಂದು ನಂದು ನಮ್ದು ನಮ್ದು ಅಂತ ಅಂತೀವಿ. ಅಕ್ಕಮಹಾದೇವಿ ಏನು ಹೇಳಿದ್ರು? ತಿಳಿಯದೆ ತಂದೆ ತಾಯಿ ಅಂತ ಮನುಷ್ಯ ದೇಹದಾರಿಗಳನ್ನು ಹೇಳ್ದೆ ನನ್ನನ್ನು ಕ್ಷಮಿಸು. ಈಗ ನನಗೆ ಅರಿವಾಯಿತು, ನನಗೆ ನೀನೇ ಸರ್ವ ತಂದೆ ತಾಯಿ ಬಂಧು ಬಳಗ ಸಕನಯ್ಯ ಚನ್ನಮಲ್ಲಿಕಾರ್ಜುನ. ಅವರು ಅಷ್ಟು ಕಠೋರವಾಗಿ ಹೇಳಿದ್ದಾರೆ, ಪಾಪ ಮಾಡಿದೆ ನಾನು, ಮಿತವಾದ ದೇಹದ ಸಂಬಂಧದ ದೇಹದಾರಿಗಳನ್ನೇ ಎಲ್ಲ ಅಂತ ತಿಳ್ಕೊಂಡು ನಾನು ಹಿಂಗ್ ಮಾಡಿದೆ ಅಂತ ಹೇಳ್ತಾಳೆ ಶಿವನಿಗೆ. ಬಟ್ ಅದೆಲ್ಲ ನಮಗೆ ಅರಿವೇ ಇಲ್ಲ, ಮರ್ತೋಗ್ಬಿಟ್ಟಿದ್ವಿ. ಇಲ್ಲಿನೂ ನಿಭಾಯಿಸ್ಬೇಕು, ಸಂಬಂಧಗಳ ಜೊತೆ ಪ್ರೀತಿ ಇರಬೇಕು. ನಮ್ಮ ಜವಾಬ್ದಾರಿಗಳನ್ನ ತಂದೆ ತಾಯಿ ಬಂಧು ಬಳಗ ಮಕ್ಕಳು ಏನಿದಾರೋ ಅವ್ರ ಜೊತೆ ಎಲ್ಲ ನಿಭಾಯಿಸ್ಬೇಕು. ಭಗವಂತ ಹೇಳ್ತಾರೆ ಅವ್ರಿಗೆಲ್ಲ ನ್ಯಾಯ ಮಾಡ್ಬೇಕು ಮಕ್ಕಳೇ. ಹಂಗಲ್ಲ ಆ ತಂದೆ ಬಿಟ್ಬಿಟ್ಟು ಇಲ್ಲಿ ನ್ಯಾಯ ಮಾಡೋದು. ನಾನು ಆ ತಂದೆಯ ಜೊತೆನೂ, ಯಾಕೆ ನನ್ನ ಆತ್ಮನಿಗೆ ಅವನ ಪಾಲನೆ ಪೋಷಣೆ. ನನ್ನ ತಂದೆಯ ಆಸ್ತಿ ಎಷ್ಟು ದೊಡ್ಡ ಆಸ್ತಿ ಪರಮಾತ್ಮ ಶಿವನಿಂದ. ಏನ್ ಆಸ್ತಿ ನನಗೆ? ಎಲ್ಲ ಗುಣಗಳ, ಎಲ್ಲ ಶಕ್ತಿಗಳ, ಎಲ್ಲ ಸಿದ್ಧಿಗಳ, ತ್ರಿಕಾಲದ ತ್ರಿಲೋಕದ ಜ್ಞಾನ ನನ್ನ ಅಧಿಕಾರ ನಮ್ಮ ಅಪ್ಪನಿಂದ, ಶಿವಪ್ಪನಿಂದ. ಇಷ್ಟು ದೊಡ್ಡ ಅಧಿಕಾರ ಮರೆತು ಕೂತಿದೀವಿ ನಾವೆಲ್ಲ. ಆ ಅಧಿಕಾರ ಕಾಣ್ತಿಲ್ಲಲ್ಲ ಜೀವನದಲ್ಲಿ. ಸಂಬಂಧ ಇಲ್ಲ ಅನ್ನೋದಕ್ಕೆ ಇದು ಪ್ರೂಫ್. ಇದು ಈಗ ರಾಜನ್ ಮಗ ಅಯ್ಯೋ 1,000 ರೂಪಾಯಿ ಕೊಡ್ರಿ ಅಂತ ಕೇಳ್ತಾನ? ಇಲ್ಲಲ್ಲ. ನಾವಿವತ್ತೇನ್ ಮಾಡ್ತೀವಿ? ಸ್ವಲ್ಪ ಶಾಂತಿ ಬೇಕು, ಶಕ್ತಿ ಬೇಕು, ಮನಸ್ಸು ಏಕಾಗ್ರ ಇಲ್ಲ ರೀ, ಪ್ರೀತಿ ಬೇಕು. ಮನುಷ್ಯರಿಂದ ಓಡ್ತಾ ಇದ್ದಾರೆ, ಮಾಡ್ತಿದ್ದಾರೋ ಇಲ್ವೋ? ಸಂಬಂಧ ಇಲ್ಲಲ್ಲ. ಅಷ್ಟೇ ಇಲ್ಲ, ಒಂದು ಶಿಕ್ಷಕನಾಗಿ 3 ಲೋಕದ 3 ಕಾಲದ ಜ್ಞಾನವನ್ನು ಕೊಡ್ತಿದ್ದಾರೆ ಪರಮಾತ್ಮ. ಸದ್ಗುರುವಾಗಿ ನನಗೆ ನಿಜ ಪಥವ ತೋರಿಸ್ತಿದ್ದಾರೆ. ನಾನು ಹೇಗೆ ವಾಪಸ್ ಮುಕ್ತಿ ಧಾಮಕ್ಕೆ ಭವಬಂಧನಗಳಿಂದ ಮುಕ್ತನಾಗಿ ಹೇಗೆ ಹೋಗ್ಬೇಕು ಅಂತಕ್ಕಂಥ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ತಂದೆ. ಈಗ ನಾವು ಆ ಮಾರ್ಗದಲ್ಲಿ ಹೋಗ್ಬೇಕು. ಅವನನ್ನ ಸಖನಾಗಿ ಪ್ರತಿಯೊಂದು ಕಾರ್ಯದಲ್ಲಿ ಕರ್ಮದಲ್ಲಿ ಅವನನ್ನ ಜೊತೆ ಇಟ್ಕೊಂಡು ಅವನಿಂದ ಎಲ್ಲ ಸಹಯೋಗವನ್ನ ತಗೊಂಡು ನಾವು ನಿರ್ವಿಘ್ನರಾಗಿ ಮುಂದೆ ಹೋಗ್ಬೋದು. ಅದರ ಅಭ್ಯಾಸಿಗಳಾಗಬೇಕು. ಯಾಕೆಂದ್ರೆ
ಮನುಷ್ಯರು ಎಷ್ಟೇ ಎಂಥದೇ ಫ್ರೆಂಡ್ಸ್ ಇರಲಿ ಟೈಮಲ್ಲಿ ಬಿಟ್ಬಿಡ್ತಾರೆ. ನಿಮ್ಮ ಹತ್ರ ಎಲ್ಲ ಇದ್ದಾಗ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಬಟ್ ಮತ್ತೆ ಸಪೋಸ್ ಒಳ್ಳೆಯವ್ರು ಇದ್ರೂ ಬರ್ಬೇಕಂದ್ರೂ ಟೈಮ್ ತಗೊಳುತ್ತೆ. ಈಗ ತಿಳ್ಕೊಳ್ಳಿ, ಎಲ್ಲೋ ಇದ್ದೀರಾ, ಅವರೆಲ್ಲೋ ಇದ್ದಾರೆ, ತಗೊಳಕ್ಕೆ 2-3 ಗಂಟೆ ಆಯಿತು ಬರೋಕ್ಕೆ ಅಂದರೆ ಅಷ್ಟರೊಳಗೆ ಏನಾದರೂ ಆಗ್ಬೋದು, ಅನಾಹುತ. ಬಟ್ ಈ ತಂದೆಗೆ ಟೈಮ್ ಬೇಕಾಗಿಲ್ಲ, 1 ಸೆಕೆಂಡ್ ಕರೆದರೊಡೆ ಓ ಎನ್ನನೇ ಆ ಶಿವನು. ಬಟ್ ಕನೆಕ್ಷನ್ ಬೇಕು, ಇಮಿಡಿಯೇಟ್ ಆ ಸಹಯೋಗ ಕಾಣುತ್ತೆ ನಮ್ಮ ಲೈಫಲ್ಲಿ, ಸುಮ್ಮನೆ ಮಾತಲ್ಲ. ಅವನು ನನಗೇನು ಸಹಯೋಗ ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ಎಲ್ಲ ಗೊತ್ತಾಗುತ್ತೆ. ಅದರಿಂದ ನಾವು ಇದನ್ನ ಪರ್ಮನೆಂಟ್, ಅವಿನಾಶಿಯಾದ ಸಂಬಂಧ, ಅವಿನಾಶಿಯಾದ ಆಧಾರ, ಆಶ್ರಯ, ಅವಿನಾಶಿಯಾದ ರಕ್ಷಕ, ರಕ್ಷಣೆ ಕೊಡ್ತಕ್ಕಂಥವ್ರು ಒಬ್ಬ ತಂದೆ ಶಿವ ಅಂದಾಗ ನಾನು ಸಂಬಂಧಗಳು ಜೋಡಿಸಿದ್ರೆ ತಾನೆ. ಈಗ ನೀವು ನಿಮ್ಮ ಮಕ್ಕಳಿಗೆ ಮಾತ್ರ ಆಸ್ತಿ ಕೊಡ್ತೀರಾ, ಏನು ದಾರಿಯಲ್ಲಿ ಹೋಗೋರಿಗೆ ಕೊಡ್ತೀರಾ? ಯಾಕೆ? ಸಂಬಂಧ. ಹಂಗೇನೆ ನಾನು ಸಂಬಂಧ ಜೋಡಿಸಿದಾಗ ನನಗೆಲ್ಲ ಪ್ರಾಪ್ತಿಗಳಾಗುತ್ತೆ. ಸಂಬಂಧ ಜೋಡಿಸ್ದೆ ಹೆಂಗೆ ಸಿಕ್ಕತ್ತೆ? ಸಿಗಲ್ಲ. ಇದನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯನಿಗೆ 3 ಫ್ರೆಂಡ್ಸ್ ಇರ್ತಾರೆ. ತಂದೆ ಪರಮಾತ್ಮನನ್ನ ಪರ್ಮನೆಂಟ್ ಸಖನನ್ನಾಗಿ ಯಾಕೆ ಮಾಡ್ಕೋಬೇಕಂದ್ರೆ, ಒಬ್ಬ ಫ್ರೆಂಡ್ 3 ಜನ ಅಂದರೆ ಆಗಾಗ್ಗೆ ಮೀಟ್ ಮಾಡೋ ಫ್ರೆಂಡು, ಒಂದು ಸದಾ ಜೊತೆ ಇರೋ ಫ್ರೆಂಡು, ಇನ್ನೊಬ್ಬ ಯಾವಾಗಲೋ ಒಂದ್ಸಾರಿ ನೋಡೋ ಫ್ರೆಂಡು. ಇವನಿಗೊಂದು ಎಮರ್ಜೆನ್ಸಿ ಬರುತ್ತೆ, ಕೋರ್ಟಲ್ಲಿ ವಿಟ್ನೆಸ್ ಕೊಡಬೇಕಾಗುತ್ತೆ. ಅವನಂದ್ಕೊತಾನೆ ಯಾವಾಗಲೂ ನನ್ನ ಜೊತೆನೇ ಇರ್ತಾನಲ್ಲ, ಆ ಫ್ರೆಂಡ್ ಹೆಲ್ಪ್ ಮಾಡ್ತಾನೆ ಅಂತ ಅವನು ಕೇಳ್ತಾನೆ. ಅವನು ಹೇಳ್ತಾನೆ, ಅಯ್ಯೋ ಆಗಲ್ಲ ಕಣ್, ನನಗೇನೋ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ. ಇನ್ನು 2ನೇ ಫ್ರೆಂಡು, ಆಗಾಗ್ಗೆ ಇರೋರು ಫ್ರೆಂಡ್ಸು ಏನಿದ್ದಾರೆ, ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಅಲ್ಲಿವರೆಗೂ ಬರೋಕ್ಕಾಗಲ್ಲಪ್ಪ, ಬೇಕಂದರೆ ಕೋರ್ಟ್ ಬಾಗಿಲವರೆಗೂ ನಿನ್ನ ಜೊತೆ ಕೊಡ್ತೀನಿ, ಒಳಗೆ ಬಂದು ಏನು ಹೇಳೋಕ್ಕಾಗಲ್ಲ ಅಂತ. 3ನೇ ಫ್ರೆಂಡು ಯಾರ ಬಗ್ಗೆ ಇವನು ಎಂದೂ ಯೋಚನೆ ಮಾಡಲ್ಲ ಯಾವತ್ತೂ. ಅವನು ಹೇಳ್ತಾನೆ, ಇಲ್ಲ ನಾನು ಬಂದು ನಿನಗೆ ಹೇಳ್ತೀನಿ ಕಣಪ್ಪ, ನಿನಗೆ ವಿಟ್ನೆಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನು? ಮನುಷ್ಯನಿಗೂ 3 ಫ್ರೆಂಡ್ಸ್ ಇದ್ದಾರೆ, ಮನುಷ್ಯಾತ್ಮರಿ. ಏನಂದರೆ, ಒಂದು ದೇಹ ಯಾವುದನ್ನ ನಾನೇ ಅಂದ್ಕೊಂಡ್ಬಿಟ್ಟಿದ್ದೀನಿ, ಯಾವಾಗಲೂ ನನ್ನ ಆತ್ಮನ ಜೊತೆ ಈ ಶರೀರ ಇದೆ, ಅದು ಫಸ್ಟ್ ಕೈ ಕೊಡುತ್ತೆ. ಆತ್ಮ ಬಿಡೋದೇ ಫಸ್ಟ್ ಶರೀರನ. ಇನ್ನು ಸಂಬಂಧಗಳು ಯಾರನ್ನ ಯಾವಾಗ್ಲೂ ಅವು ನನ್ನ ಕೆಲ್ಸಕ್ಕೆ ಬರ್ತಾರೆ ಅಂತ ನಾವು ತಿಳ್ಕೊಳ್ತೀವಿ. ಅವರು ಸ್ಮಶಾನದ ಬಾಗಿಲವರೆಗೆ ಬರ್ತಾರೆ, ಟಾಟಾ ಹೇಳ್ಬಿಟ್ಟು ವಾಪಸ್ ಹೋಗ್ತಾರೆ. ಆದರೆ ಧರ್ಮರಾಜನ ಮುಂದೆ ನನ್ನ ಕರ್ಮಗಳ ಕಂತೆ ಯಾವಾಗ ತೆಗೀತದೆ, ಅವಾಗ ಯಾವುದು ಕರ್ಮ ನನ್ನ ಮಿತ್ರನನ್ನಾಗಿ ಮಾಡಿಕೊಂಡು ನಾನು ಜೀವನ ಪರ್ಯಂತ ಸತ್ಕರ್ಮಗಳನ್ನು ಮಾಡಬೇಕಾಗಿತ್ತು, ಪರಮಾತ್ಮನ ಜೊತೆ ತಗೊಂಡು ಅವನ ಆದೇಶದ ಮೇಲೆ ಸರ್ವ ಕರ್ಮಗಳನ್ನು ಮಾಡಬೇಕು, ಅದು ಮರೆತುಬಿಟ್ಟು ನಡೀತೀನಿ. ಸೊ ನಾನು ಮಾಡಿರೋ ಕರ್ಮಗಳಲ್ಲಿ ವಿಟ್ನೆಸ್ ಆಗಿಬಿಡುತ್ತೆ, ನಾನೇನು ಮಾಡಿದೆ ಏನಿಲ್ಲ, ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕಂತ ಅಷ್ಟೆ. ಅದರಿಂದ ನಿತ್ಯ ನನ್ನ ಗಮನದಲ್ಲಿ ನನ್ನ ವಿಚಾರದ ಕ್ವಾಲಿಟಿ, ಗುಣಮಟ್ಟ ಏನು, ನಾನು ಮಾಡೋ ಕರ್ಮದ ಗುಣಮಟ್ಟ ಏನು ಅನ್ನೋ ಒಂದು ಚಿಂತನೆ, ಆ ಒಂದು ಜಾಗೃತಿ ಯಾವಾಗ ನನ್ನ ತಂದೆ ಶಿವನನ್ನ ಫ್ರೆಂಡ್, ಸದಾ ಮಿತ್ರನನ್ನಾಗಿ ಇಟ್ಕೊಳ್ತೀನಿ, ಆಗ ಜ್ಞಾನದ ನೇತ್ರ ಯಾವಾಗಲೂ ಕೆಲಸ ಮಾಡುತ್ತೆ. ಯಾಕೆ? ಅವನು ಜ್ಞಾನ ಸೂರ್ಯ, ಜ್ಞಾನ ಸಾಗರ. ಅವ್ರು ಕೊಡೋ ಜ್ಞಾನ ನನ್ನ ಮನದಾಳದಲ್ಲಿ, ಬುದ್ಧಿಯ ವಿವೇಕದಲ್ಲಿ ಕೆಲಸ ಮಾಡ್ತಾ ನಾನು ಅಂತಿಂತ ಕರ್ಮಗಳಿಂದ, ಅಂತಿಂತ ಸಂಘ ದೋಷಗಳಿಂದ ಬಚಾವಾಗ್ಬಿಡ್ತೀನಿ. ಈಗ ಮಕ್ಕಳು ಫ್ರೆಂಡ್ಶಿಪ್ಪಲ್ಲಿ 8 ಜನ ಹಾಳಾಗ್ತಿದ್ದಾರೆ, ಸಂಘದಲ್ಲಿ ಸನ್ಯಾಸಿ ಕೆಟ್ಟ ಅಂತ. ಯಾಕೆಂದ್ರೆ ನಾವು ಮಕ್ಕಳಿರುವಾಗಲೇ ಹೇಳ್ಕೊಡಲ್ಲ, ನೋಡಪ್ಪ ನಿನಗೆ ಅವನು ಅಷ್ಟೇ ಸದಾ ಕಾಲದ ಒಳ್ಳೆ ಸಂಘ, ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ, ನಿನಗೆ ಒಳ್ಳೇದು ಮಾಡಲಿಕ್ಕೆ, ನಿನಗೆಲ್ಲ ಕೊಡಲಿಕ್ಕೆ, ನೀನು ಕೇಳಿದ್ದೆಲ್ಲ ಕೊಡೋನು ಅವನೊಬ್ಬನೇ ಅನ್ನೋ ಮಾತನ್ನು ಪಕ್ಕ ಮಾಡಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ಮನುಷ್ಯರಿಂದ ಓಡೋಗ್ಬಿಡ್ತಾರೆ. ಅಂದಾಗ ಇವೆಲ್ಲ ಒಂದು ಬೇಸಿಕ್ ಫೌಂಡೇಶನ್ ಮಾನವ ಜೀವನದಲ್ಲಿ ಇರಬೇಕು. ಯಾಕೆಂದ್ರೆ ಇದು ವಾಸ್ತವ, ಇದು ಸತ್ಯ. ಯಾಕೆಂದ್ರೆ ನಾನು ಬರೀ ಶರೀರ ಅಲ್ಲ, ಚರ್ಮದ ಹೊದಿಕೆ ಇಟ್ಕೊಂಡಿರೋ ಶರೀರಧಾರಿ ಅಲ್ಲ, ನಾನು ಆತ್ಮ. ಶರೀರ ವಸ್ತ್ರ ಹಾಕೊಂಡು ಪಾತ್ರ ಮಾಡ್ತಿದ್ದೀನಿ ಅಂದರೆ ನಾನು 2 ಇದ್ದೀನಿ. ಅಂದಾಗ ಇಹ ಪರ ಎರಡರ ಬ್ಯಾಲೆನ್ಸ್ ಬೇಕು, ಲೌಕಿಕ ಅಲೌಕಿಕ ಬ್ಯಾಲೆನ್ಸ್ ಬೇಕು, ಲೌಕಿಕ ಪಾರಲೌಕಿಕ ಬ್ಯಾಲೆನ್ಸ್ ಬೇಕು. ಬ್ಯಾಲೆನ್ಸ್ ಕಳೆದೋಗ್ಬಿಡ್ತು.
ಯಾಕೆ ಎರಡು ಸಂಬಂಧದ ಅರಿವು ಸಮಾಪ್ತಿ ಆಗ್ಬಿಡ್ತು. ಬರೀ ಬಾಯಲ್ಲಿ ಹೇಳಕ್ಕಷ್ಟೇ, ಬಾಯಲ್ಲಿ ಹೇಳ್ತೀವಿ, ಅನುಷ್ಠಾನದಲ್ಲಿ ಏನಿಲ್ಲ. ತಂದೆ ಪರಮಾತ್ಮನ ಅಥವಾ ಶರಣರು ಹೇಳಿರೋ ಶಿಕ್ಷಣಗಳೇ ಇಲ್ವೇ. ನಾನು ಮೊದಲನೇ ದಿವಸ ಹೇಳಿದೆ, ಆ 9 ಪ್ರಿನ್ಸಿಪಲ್ಸ್ ಯಾವುದ್ರಲ್ಲಿ 9 ನಿಜ ಗುಣಗಳೇನಿದೆ ಅಷ್ಟು ತಂದ್ರೂ ಬೇಕಾದಷ್ಟು ಆಗ್ಬಿಡುತ್ತೆ ಅಂತ, ಅದು ಇಲ್ಲಲ್ಲ. ನಿನ್ನ ತಂದೆ ಭಗವಂತನ ಇಷ್ಟು ಶ್ರೇಷ್ಠ ಮೌಲ್ಯಗಳು, ಗುಣಗಳು, ಗುಣಸಾಗರನಿಂದ ತಗೊಳ್ಳೋದು ಕನೆಕ್ಷನ್ ಇಲ್ಲ ಅಂದ್ರೆ ಹೆಂಗೆ ತಗೊಳ್ಳೋದು? ಸೊ ಅದರಿಂದ ಸರ್ವ ಸಂಬಂಧದ ಒಂದು ಆಧಾರ, ಆ ನೆನಪು ನನಗೆ ಸದಾ ತಂದೆದಿರಬೇಕು. ಆಗ ಅವನಿಂದ ನನಗೆ ಎಲ್ಲ ಜೀವನದಲ್ಲಿ ಪ್ರಾಪ್ತಿಗಳಾಗ್ತಾ ಒಂದು ತೃಪ್ತ ಜೀವನ, ಸುಖ ಶಾಂತಿಮಯ ಜೀವನ ನಾವು ಅನುಭವ ಮಾಡ್ಬೋದು. ಅಂದಾಗ ನಾವು ಮಾಡೋ ಪ್ರತಿ ಕರ್ಮ ಅಲ್ಲಿ ಶಿವ ತಂದೆ, ಕಾಯಕವೇ ಕೈಲಾಸ, ಶಿವ ತಂದೆಯನ್ನ ನೋಡೋ ಶಕ್ತಿ ನನಗೆ ಬರ್ತಾ ಹೋಗುತ್ತೆ. ಅಷ್ಟೋ ಶ್ರೇಷ್ಠ ಸತ್ಕರ್ಮಗಳನ್ನ ಮಾಡೋ ಶಕ್ತಿ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ತಂದೆಯ ಸಂಬಂಧದ ಆಧಾರದ ಮೇಲೆ ಅವನ ಗುಣಶಕ್ತಿಗಳನ್ನು ಅನುಭವ ಮಾಡಿದಾಗ. ಸೊ ಇಂತಹ ತಂದೆ ಯಾರು ನನಗೆಲ್ಲ ಕೊಡೋಕೆ ರೆಡಿ ಇದ್ದಾರೆ, ಅವ್ರ ಹತ್ರ ತಗೊಳ್ಳೋದು ಹೆಂಗೆ? ಎಲ್ಲಿ ಹೋಗೋದು? ಎಲ್ಲಿ ಹುಡ್ಕೋದವ್ರನ್ನ? ಎಲ್ಲಪ್ಪ ಇದೆಯಾ ನೀನು ಅಂದ್ರೆ ಹೇಗೆ? ನಾನು ಆತ್ಮ, ನಾನು ಈ ಶರೀರದಲ್ಲಿ ಬಂದು ಪಾತ್ರ ಮಾಡ್ತಿದ್ದೀನಿ. ನನ್ನ ತಂದೆ ಶಿವನೂ ಸಹ ಅವನು ಶರಣರು ಹೇಳಿದಾಗೆ ತ್ರಿಗುಣಗಳಿಲ್ಲದ ತ್ರಿಗುಣಾತೀತ. ಅವನು ಸತೋ ರಜೋ ತಮೋ ಪ್ರಧಾನದಲ್ಲಿ ಈ ಪ್ರಕೃತಿಯ ಪರಿವರ್ತನೆಯಲ್ಲಿ ಬರದೇ ಇರತಕ್ಕಂತಹ, ಇದರ ಪ್ರಭಾವದಲ್ಲೂ ಬರದೇ ಇರತಕ್ಕಂತಹ ಆ ಶಿವನು ಈ 5 ತತ್ವಗಳ ಈ ಪ್ರಕೃತಿಯಲ್ಲಿ ಇರೋಕ್ ಸಾಧ್ಯ ಇಲ್ಲ. ಯಾಕೆ? ಪ್ರಕೃತಿ ಇವತ್ತಿದ್ದಂಗೆ ನಾಳೆ ಇರಲ್ಲ, ಮನುಷ್ಯರು ಇವತ್ತಿದ್ದಂಗೆ ನಾಳೆ ಇರಲ್ಲ. ತಂದೆ ಎಲ್ಲ ಕಡೆ ಇದ್ದಿದ್ರೆ, ಈಗ ಎಲ್ಲಾದ್ರೂ ಒಂದು ಕರೆಂಟ್ ಹರಿತಾ ಇದ್ರೆ ಮುಟ್ಟಿದ್ರೆ ಶಾಕ್ ಹೊಡಿತದೆ. ಅವನು ಜಗತ್ತಿನ ಆಲ್ಮೈಟಿ ಎಲ್ಲ ಕಡೆ ಇದ್ರೆ ಅವನ ಗುಣ ಎಲ್ಲಿ? ಅವನ ಶಕ್ತಿಗಳಲ್ಲಿ ಒಬ್ರನ್ನೊಬ್ರು ತಲೆ ತೆಗಿತಿದ್ದಾರೆ. ಯಾಕೆ? ಒಬ್ಬ ದೇವ್ರು ಇನ್ನೊಬ್ಬ ದೇವ್ರು ತಲೆ ತೆಗಿಬಾರ್ದಲ್ಲ. ಈ ಅತ್ಯಾಚಾರ ಭ್ರಷ್ಟಾಚಾರಗಳು ಯಾಕೆ? ಪಾಪಾಚಾರಗಳು ಯಾಕೆ? ಆಚರಣೆಗಳ ಹೆಚ್ಚು ಕಡಿಮೆ ಯಾಕೆ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಶಿವಾಚಾರಗಳು ಮರ್ತೋಗ್ಬಿಟ್ರು ಜನ. ಯಾಕೆ? ಅವನಿದ್ರೆ ಎಲ್ಲಿ? ಯಾಕೆ ಮರೆಯೋದು? ಪರಮಾತ್ಮ ಸರ್ವಜ್ಞ, ಅವನೆಂದೂ ಮರೆಯಲ್ಲಲ್ಲ. ಅರಿವು ಮರೆವಿಗಳಿಂದ ದೂರ ಅವನು ಸರ್ವಜ್ಞ, ಸದಾ ಜ್ಞಾನ ಸಾಗರ. ಅಂದಾಗ ತಂದೆ ಪರಮಾತ್ಮ ತ್ರಿಗುಣಾತೀತ, ಅಪರಿವರ್ತಕ ಹಾಗೂ ಪ್ರಕೃತಿಯ ತತ್ವಗಳ ಪ್ರಭಾವದಿಂದ ದೂರ. ತಂದೆ ಇರ್ತಕ್ಕಂಥದ್ದು 6ನೇ ತತ್ವ, ಚಟಾತತ್ವ. ಯಾವುದಕ್ಕೆ ಅಲ್ಲಮ ಪ್ರಭುಗಳು ಬಹಳ ಸುಂದರವಾಗಿ ಆ ಲೋಕದ ವರ್ಣನೆ ಮಾಡಿದ್ದಾರೆ. ಶಿವಲೋಕದ ವಿಶಾಲ ಬಯಲು ತರಹ ಪ್ರಕಾಶವಾಗಿರ್ತಕ್ಕಂಥ ಸ್ಥಾನದಲ್ಲಿ ಸ್ವಯಂ ಪ್ರಕಾಶನಾಗಿ ತಂದೆ ಶಿವ ಒಳಿತಾ ಇದ್ದಾನೆ. ಅವನನ್ನ ನೋಡು ಏ ಮನುಜ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದ. ಸೊ ಅಂದಾಗ ಬುದ್ಧಿಯಲ್ಲಿ ನಮ್ಮ ಬುದ್ಧಿ ಇಷ್ಟಲಿಂಗ ಇಟ್ಟು ನೀವು ಮಾಡ್ತಾ ಇದ್ರು ಕುರುಹು, ಬಟ್ ಬುದ್ಧಿ ಅರಿವಿನ ಕಡೆ. ಆ ಪರಂಜ್ಯೋತಿ ತಂದೆಯನ್ನ ಚಟಾತತ್ವದಲ್ಲಿ ನೋಡ್ತಾ ಶಿವಯೋಗದ ಆ ಸಂಬಂಧಗಳ ಸುಖ ಆನಂದದ ಅನುಭವ ಮಾಡ್ತಾ ಮಗ್ನಾವಸ್ಥೆಯಲ್ಲಿ, ಸಮಾಧಿ ಅವಸ್ಥೆ ಅಂತ ಏನ್ ಹೇಳ್ತಾರೆ, ಅರ್ಥಾತ್ ಮಗ್ನಾವಸ್ಥೆ, ಶಿವ ಧ್ಯಾನದಲ್ಲಿ ಮಗ್ನನಾಗಿರ್ತಕ್ಕಂಥ ಸ್ಪಷ್ಟವಾದ ಅನುಭವ ಮಾಡಬೇಕು. ಸೊ ತಂದೆಯನ್ನ ಯಾವಾಗ ಬೇಕೋ ಹಂಗೆ ಕಾಲ್ ಮಾಡಬೇಕು. ಕಾಲ್ ಮಾಡೋದಂದ್ರೆ ಅರ್ಥ ಏನೋ? ಡಯಲ್ ಮಾಡಬೇಕು ಅಂತಂದ್ರೇನು? 0 ಆಗ್ಬಿಡ್ಬೇಕು. ಬುದ್ಧಿ 0ದಲ್ಲಿ ಬರೋದಂದ್ರೇನು? ನನ್ನ ಆತ್ಮ ಪಾಯಿಂಟ್, ಏನ್ ನಡೀತು ಎಲ್ಲ ಪಾಯಿಂಟ್, ಫುಲ್ ಸ್ಟಾಪ್. 1 ಸೆಕೆಂಡ್ ಬುದ್ಧಿಯನ್ನ ಅಂತರ್ಮುಖಿಯನ್ನ ಮಾಡಿಕೊಂಡು ಸೆಕೆಂಡಲ್ಲಿ ಬ್ರಹ್ಮಾಂಡ ಶಿವಲೋಕವನ್ನ ಚಟಾತತ್ವದಲ್ಲಿ ತಂದೆ ಪರಂಜ್ಯೋತಿಯನ್ನ ನೋಡ್ತಾ
ಅವನ ಸಂಬಂಧದ ಅನುಭವ ಮಾಡ್ಬೇಕು ನಾವು. ಸೆಕೆಂಡ್ ವಿಷಯ. ಆದ್ರೆ ಬುದ್ಧಿ ಇಲ್ಲೆಲ್ಲ ಕಡೆ ಓಡಾಡ್ಕೊಂಡಿದ್ರೆ, ಕಮಲದ ಸಮಾನ ಕಮಲ ಆಸನದಲ್ಲಿ ಮನಸ್ಸು ಬುದ್ಧಿ ಇಲ್ಲ ಅಂದ್ರೆ ಮತ್ತೆ ಅದನ್ನ ತಗೊಂಡು ಏಕಾಗ್ರ ಮಾಡಕ್ ಟೈಮ್ ಹಿಡಿತದೆ. ನೀವು ಅಲ್ಲಿದ್ದು ಇಲ್ಲಿ ಕೆಲಸ ಮಾಡ್ರಿ, ಈಸಿ ಆಗ್ಬಿಡುತ್ತೆ. ತಂದೆಯ ಮಡಿಲಲ್ಲಿ, ತಂದೆಯ ಎಲ್ಲ ಸಂಬಂಧಗಳ ಸುಖದಲ್ಲಿ, ತಂದೆ ಹತ್ರ ಎಲ್ಲ ಮಾತಾಡ್ತಾ. ಈಗ ಮಕ್ಳಿದ್ರೆ ಏನ್ ಮಾಡ್ತಾರೆ, ಎಲ್ಲ ಸಣ್ಣ ಸಣ್ಣದನ್ನು ಅಪ್ಪ ಅಮ್ಮಂಗೆ ಹೇಳ್ತಾರೆ, ನೋಡು 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 ಅಂತ. ಹಂಗೆ ನೀವು ಎಲ್ಲಾ ವಿಷಯಗಳನ್ನ ಆತ್ಮನಾಗಿ ತಂದೆ ಹತ್ರ ಮಾತಾಡ್ತಾ ಇರಿ. ಶಿವಯೋಗ ತುಂಬಾ ಈಸಿ. ಸೆಕೆಂಡ್ ಏನು, ಈಗ 2 ವೈರು, ಕರೆಂಟ್ ವೈರನ್ನ ಅದ್ರ ಇನ್ಸುಲಿನ್ ಮೇಲಿಂದ ರಬ್ಬರ್ ತೆಗಿದೆ ನೀವು ಜೋಡಿಸಿ 100 ವರ್ಷ ಆದ್ರೂ ಸಂಬಂಧ ಅದು ಕರೆಂಟ್ ಅರಿಯಲ್ಲ. ಗೊತ್ತಿರೋನ್ಗೆ 1 ಸೆಕೆಂಡು ಮೇಲಿನ ರಬ್ಬರ್ ತೆಗಿ, ಜೋಡಿಸು, ಕನೆಕ್ಷನ್ ಕೊಡು, ಕರೆಂಟ್ ಅರಿತದೆ. ಶಿವನ ಧ್ಯಾನಕ್ಕೆ 1 ಮಾತು, ದೇಹ ರೂಪಿ ಚರ್ಮವನ್ನ ತೆಗೆದು ತಂದೆ, ನಾನು ಆತ್ಮನಾಗಿ ಜ್ಯೋತಿಯಾಗಿ ತಂದೆಯ ಮಳೆಯಲ್ಲಿ ಹೋದ ತಕ್ಷಣ ಕನೆಕ್ಷನ್ ಬಂದ್ಬಿಡುತ್ತೆ. ಲೈಟ್ ಮೈಟ್ ಫ್ಲೋ ನಮಗೆ ಅನುಭವ ಆಗುತ್ತೆ, ಬಹಳ ಸಹಜವಾಗಿ ಅನುಭವ ಆಗುತ್ತೆ. ಬಟ್ ಆತ್ಮನಾಗಿ ಇಡೀ ದಿನದ ದಿನಚರಿಯಲ್ಲಿ ಆತ್ಮಸ್ವರೂಪದ ಆತ್ಮಾಭಿಮಾನಿ ಸ್ಥಿತಿಯ ಅನುಭವ ಮಾಡಬೇಕು ನಾವು. ತಂದೆ ಶಿವನನ್ನು ಅನುಭವ ಮಾಡ್ಬೇಕಂದ್ರೆ ನಿರಂತರವಾಗಿ ಅವನ ಪವರ್ ಹೌಸ್, ಅವನ ಕನೆಕ್ಷನ್ ನಿಂದ ನನಗೆ ಲೈಟ್ ಮೈಟ್ ಸಿಗ್ತಾ ಇರ್ಬೇಕಂದ್ರೆ ನಾನು ಆತ್ಮನಾದಾಗ ಎಲ್ಲ ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ನಿರಂತರ ಅವನ ದಾತ ವರದಾತ. ಅಪ್ಪ ಅಂದ ತಕ್ಷಣ 1 ಸೆಕೆಂಡ್, ಮೈಂಡ್ ಈಸ್ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ಲೈಟ್ ವೆಲಾಸಿಟಿಗಿಂತ ಮನಸ್ಸಿನ ವೆಲಾಸಿಟಿ ಫಾಸ್ಟ್ ಆಗಿದೆ. ಸೆಕೆಂಡಲ್ಲಿ ಹೊರಟೋಗ್ಬಿಡ್ಬೋದು. ಆ ಒಂದು ಶಿವಯೋಗವನ್ನ ಮತ್ತೆ ನೆಕ್ಸ್ಟ್ ಅವನ ಕರ್ತವ್ಯಗಳ ಬಗ್ಗೆ ಕೇಳೋಣ. ಅವನ ಜೊತೆ ಹೆಂಗೆ ಜೋಡಿಸೋದು, ಮಾತಾಡೋದು ಹೆಂಗೆ ಅನ್ನೋದನ್ನ ನೆಕ್ಸ್ಟ್ ಸಂಚಿಕೆಯಲ್ಲಿ ಕೇಳೋಣ. ಎಲ್ಲ ಬಸವ ಟಿವಿಯ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರ.